ಬ್ರೇಕಿಂಗ್ ನ್ಯೂಸ್. ಆಳಂದದ ವಿವಾದಿತ ದರ್ಗಾದಲ್ಲಿ ಹರ ಹರ ಮಹಾದೇವ್ ಎನ್ನುವ ಮಂತ್ರೋಚ್ಚಾರಕ್ಕೆ ಕ್ಷಣಗಣನೆ ಶುರುವಾಗಿದೆ. ದರ್ಗಾದ ಒಳಗಡೆ ಶಿವಲಿಂಗ ಕೇಳೋದಕ್ಕೆ ಅಚ್ಚರಿ ಅನಿಸ್ತಿದೆಯಾ? ಹೌದು, ಇದು ಇಡೀ ರಾಜ್ಯವೇ ಕುತೂಹಲದಿಂದ ಕಾಯುತ್ತಿದ್ದ ಬಿಗ್ ಅಪ್ಡೇಟ್. ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿರುವ ಐತಿಹಾಸಿಕ ಲಾಡ್ಲೆ ಮಾಶಾಕ್ ದರ್ಗಾದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗಕ್ಕೆ ಶಿವರಾತ್ರಿಯಂದು ಪೂಜೆ ಸಲ್ಲಿಸಲು ಕಲಬುರಗಿ ಹೈಕೋರ್ಟ್ ಪೀಠ ಈಗ ಗ್ರೀನ್ ಸಿಗ್ನಲ್ ನೀಡಿದೆ. ಸಾಮಾನ್ಯವಾಗಿ ದರ್ಗಾ ಅಂದ ತಕ್ಷಣ ನಮಗೆ ನೆನಪಾಗೋದು ನಮಾಜು ಅಥವಾ ಉರುಸ್. ಆದರೆ ಈ ದರ್ಗಾದ ಒಳಗಡೆ ಒಂದು ಪವಿತ್ರ ಶಿವಲಿಂಗವಿದೆ ಎಂದರೆ ನೀವು ನಂಬಲೇಬೇಕು. ದಶಕಗಳಿಂದಲೂ ಈ ಸ್ಥಳದ ಪೂಜಾ ಹಕ್ಕಿಗಾಗಿ ಕಾನೂನು ಹೋರಾಟ ನಡೆಯುತ್ತಲೇ ಇತ್ತು. ಇದೀಗ ಶಿವರಾತ್ರಿಯ ಪವಿತ್ರ ದಿನದಂದು ಆ ಶಿವಲಿಂಗಕ್ಕೆ ಅಭಿಷೇಕ ಮಾಡಲು ನ್ಯಾಯಾಲಯ ಹಸಿರು ನಿಶಾನೆ ತೋರಿಸಿದೆ. ಆದರೆ ಈ ಆದೇಶದಲ್ಲಿ ಒಂದು ರೋಚಕ ಟ್ವಿಸ್ಟ್ ಇದೆ. ಹಿಂದೂ ಸಂಘಟನೆಗಳು 15 ಜನರಿಗೆ ಪೂಜೆ ಮಾಡಲು ಅವಕಾಶ ನೀಡಬೇಕು ಎಂದು ಕೇಳಿಕೊಂಡಿದ್ವು. ಆದರೆ ಕೋರ್ಟ್ ಹೇಳಿದ್ದೇನು ಗೊತ್ತಾ? ಪೂಜೆಗೆ ಅವಕಾಶವಿದೆ, ಆದರೆ ಹೋಗುವವರು ಮಾತ್ರ ಒಬ್ಬರೇ ಒಬ್ಬರು. ಹೌದು, ಅರ್ಜಿದಾರರಾದ ಸಿದ್ದರಾಮಯ್ಯ ಹಿರೇಮಠ ಮಾತ್ರ ದರ್ಗಾದ ಒಳಗೆ ಹೋಗಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಬೇಕೆಂದು ನ್ಯಾಯಾಲಯ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಫೆಬ್ರವರಿ 15ರ ಶಿವರಾತ್ರಿಯಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮಾತ್ರ ಈ ಪೂಜೆಗೆ ಸಮಯ ನಿಗದಿಪಡಿಸಲಾಗಿದೆ. ಪೂಜೆ ಮಾಡುವವರಿಗೆ ಸೂಕ್ತ ಪೊಲೀಸ್ ಭದ್ರತೆ ನೀಡಬೇಕು ಎಂದು ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ. ಒಂದು ವೇಳೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದರೆ ಅಥವಾ ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಕೋರ್ಟ್ ಎಚ್ಚರಿಕೆ ನೀಡಿದೆ. ಒಂದೆಡೆ ದರ್ಗಾದ ಶಾಂತಿ, ಇನ್ನೊಂದೆಡೆ ಶಿವಲಿಂಗದ ಭಕ್ತಿ. ಇವೆರಡರ ನಡುವೆ ಈ ಶಿವರಾತ್ರಿ ಹಬ್ಬ ಆಳಂದದಲ್ಲಿ ಅತ್ಯಂತ ರೋಚಕವಾಗಿರಲಿದೆ. ದರ್ಗಾದ ಒಳಗೆ ಒಬ್ಬರೇ ಒಬ್ಬರು ಹೋಗಿ ಶಿವಲಿಂಗಕ್ಕೆ ಪೂಜೆ ಮಾಡುವ ಆ ದೃಶ್ಯ ಇಡೀ ರಾಜ್ಯದ ಜನರ ಗಮನ ಸೆಳೆಯಲಿದೆ. ನ್ಯಾಯಾಲಯದ ಈ ತೀರ್ಪು ಒಂದು ಸಂಪ್ರದಾಯಕ್ಕೆ ಮನ್ನಣೆ ನೀಡಿದೆಯೋ ಅಥವಾ ಹೊಸ ಸಂಘರ್ಷಕ್ಕೆ ನಾಂದಿ ಹಾಡುತ್ತದೆಯೋ ಕಾದು ನೋಡಬೇಕಿದೆ.